ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ಒಂದು ಬ್ಲೌಸ್ಗೆ ವರ್ಕ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಮಾರ್ಕಿಂಗ್ಸ್ನ ಆಗ್ತಾ ಇದೆ. ಅದನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸ್ಯಾರಿ ನೋಡಿ, ಇದು ಸ್ಯಾರಿ ಯೆಲ್ಲೋ ಕಲರ್ ಸ್ಯಾರಿಗೆ ಪರ್ಪಲಲ್ಲಿ ಡಾರ್ಕ್ ಪರ್ಪಲ್ ಬಾರ್ಡರ್ ಬಂದಿದೆ. ಇದು ಸೆರ್ಕ್ ಪಾರ್ಟ್. ಇದರಲ್ಲಿ ಪ್ಲೈನ್ ಬ್ಲೌಸ್ ಪೀಸ್ ಬಂದಿದೆ. ನಾನು ಇದರಲ್ಲಿರೋ ಬ್ಲೌಸ್ ಅಲ್ಲದೆ ಬೇರೆ ಬ್ಲೌಸ್ಗೆ ಈಗ ವರ್ಕನ್ನು ಹಾಕ್ತಾ ಇದ್ದೀನಿ. ವರ್ಕನ್ನು ಹಾಕಬೇಕಾದ್ರೆ ನಾವು ಮೆಜರ್ಮೆಂಟ್ಸ್ಗೆ ಮಾರ್ಕಿಂಗನ್ನು ಮಾಡ್ಕೋಬೇಕಾಗತ್ತಲ್ವ. ನಾವು ಯಾವ ಮೆಜರ್ಮೆಂಟ್ಸ್ಗೆ ಯಾರಿಗೆ ಬ್ಲೌಸನ್ನು ಮಾರ್ಕ್ಗೆ ವರ್ಕ್ ಹಾಕ್ತಿದ್ದೀವೋ ಆ ಮೆಜರ್ಮೆಂಟ್ಸ್ಗೆ ನಾವು ಮಾರ್ಕನ್ನು ಹಾಕ್ಕೋಬೇಕಾಗತ್ತೆ. ಸೊ ಆ ಮಾರ್ಕನ್ನು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನ ಕೂಡ ನಾನು ಇವತ್ತು ತೋರಿಸೋಣ ಅಂತೇಳಿ ಕ್ಲಾತ್ ನಾನು ಸಪ್ರೇಟ್ ಕ್ಲಾತ್ ತಗೊಂಡಿದ್ದೀನಿ. ಇದರಲ್ಲಿ ಬಂದಿರೋ ಕ್ಲಾತ್ ಅಲ್ಲದೆ ಇದರಲ್ಲಿ ಬಂದಿರೋ ಕ್ಲಾತ್ ಆಲ್ರೆಡಿ ವರ್ಕ್ ಹಾಕ್ಸಿದ್ದೀನಿ. ಅದೇನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಕೂಡ ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತು ಮಾತ್ರ ಇದಕ್ಕೆ ಮಾರ್ಕಿಂಗನ್ನು ಹಾಕೋದನ್ನ ತೋರಿಸ್ತೀನಿ. ಹಾಗಾದರೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ತಗೊಂಡಿರೋವಂಥ ಬ್ಲೌಸ್ ಇದು ಪ್ಲೇನ್ ಬ್ಲೌಸ್ ಪೀಸು. ಇದರ ಮೇಲೆ ಮಾರ್ಕಿಂಗನ್ನು ಹಾಕ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ನೀವು ಯಾವುದು ಅಳತೆ ಬ್ಲೌಸ್ ಇದೆಯೋ ಅದನ್ನು ತಗೊಂಡು ಬೇಕಾದರೂ ಈ ರೀತಿ ಮಾರ್ಕನ್ನು ಹಾಕ್ಕೋಬೋದು. ಇಲ್ಲ ನಿಮಗೆ ಮೆಜರ್ಮೆಂಟ್ಸ್ ಗೊತ್ತಿತ್ತು ಅಂದರೆ ಹಾಗೆ ಕೂಡ ಮಾರ್ಕನ್ನು ಹಾಕ್ಕೋಬೋದು. ನಾನು ಬ್ಲೌಸ್ ತಗೊಂಡು ಅದರಿಂದ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ನಿಮ್ಮ ಬ್ಲೌಸಲ್ಲಿ ನೋಡ್ಕೊಳ್ಳಿ. ನಿಮಗೆ ಗೊತ್ತಿದ್ದರೆ ನೀವು ಹಾಗೆ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ನಿಮ್ಮ ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದು ನಿಮಗೆ ಐಡಿಯಾ ಇದ್ದರೆ ಹಾಗೆ ಮಾಡ್ಕೋಬೋದು. ಹೊಸದಾಗಿ ಕಲಿಯೋಂಥವ್ರಿಗಾದರೆ ಗೊತ್ತಿರೋದಿಲ್ಲ ಅಲ್ವಾ. ಹಾಗಾಗಿ ನಿಮ್ಮ ಬ್ಲೌಸನ್ನು ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಎಲ್ಲೂ ಕೂಡ ಎಳ್ದಾಡಬಾರ್ದು. ಎಳೆದ್ವಿ ಅಂದರೆ ಅದು ಜಾಸ್ತಿ ಅಗಲ ಬಂದುಬಿಡುತ್ತೆ. ಹಾಗಾಗಿ ಸ್ಟ್ರೈಟಾಗಿ ಈ ರೀತಿ ಇಟ್ಕೊಂಡು ಜೋಡಿಸ್ಕೊಂಡು ನೋಡಿ, ಈ ರೀತಿ ಹಾರ್ಮೋಲಿಂದ ಹಾರ್ಮೋಲ್ಗೆ ಬ್ಲೌಸು ಕಂಕಲ್ ಕೆಳಗಡೆ ಇರುತ್ತಲ್ವ, ಎರಡೂ ಸೈಡ್ಗೂ ಕೂಡ ಈ ರೀತಿ ಬ್ಯಾಕ್ ಪಾರ್ಟಿಂದನೇ ನೋಡ್ಕೋಬೇಕು. ಎಷ್ಟು ಅಗಲ ಇದೆ ಅನ್ನೋದನ್ನು ನೀವು ಟೇಪ್ನ ಸಹಾಯದಿಂದ ಈ ರೀತಿ ನೋಡ್ಕೊಳ್ಳಿ. ನಂದರಲ್ಲಿ ನೋಡಿ, ಇದು 19 ಇಂಚು ಇದೆ. 19 ಇಂಚಿಗೆ ನಾವು ತಗೊಂಡು ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಅಂದರೆ 2 ಭಾಗ ಮಾಡ್ಕೋಬೇಕು. ಆಗ 9.25 ಬರುತ್ತೆ. ನೋಡಿ, 9.25 ಬಂದಿದೆ ಅಲ್ವಾ. ಇದನ್ನು ನಾವು ಮಾರ್ಜಿನ್ ಕೂಡ ಸೇರಿಸ್ಕೋಬೇಕಾಗತ್ತೆ. 1.5 ಇಂಚ್ ಅಥವಾ 2 ಇಂಚ್ವರೆಗೂ ಮಾರ್ಜಿನ್ ಕೂಡ ಸೇರಿಸ್ಕೋಬೋದು. ನಂತರ ಬ್ಲೌಸು ಉದ್ದ ಎಷ್ಟಿದೆ ಅನ್ನೋದನ್ನು ಕೂಡ ನೋಡ್ಕೊಳ್ಳಿ. ಬ್ಲೌಸು ಉದ್ದ ಅನ್ನೋದನ್ನು ಫಸ್ಟು ನೋಡ್ಕೋಬೇಕು. ಎಷ್ಟು ಉದ್ದ ಇದೆ ನಮ್ಮ ಬ್ಲೌಸು ಅನ್ನೋದನ್ನು. ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲೇ ನೋಡ್ಕೋಬೇಕು. ಆದಷ್ಟು ನೀವು ಫ್ರಂಟನ್ನು ನೋಡೋಕ್ಕೆ ಹೋಗಬೇಡಿ. ಇದರಲ್ಲಿ ನೋಡಿ 13 ಇಂಚ್ ಇದೆ. ನೀವು ಬ್ಲೌಸ್ ಲೆಂತು ಇನ್ನೂ ಜಾಸ್ತಿ ಮಾಡ್ಕೋಬೇಕು ಅನ್ನೋದಾದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ 14 ಇಂಚನ್ನ ತಗೊತಾ ಇದ್ದೀನಿ. ನೋಡಿ, ಫಸ್ಟೇ ನಾನು ಲೈನ್ ಹಾಕ್ಬಿಟ್ಟಿದ್ದೀನಿ. ವಿಡಿಯೋ ಆನ್ ಮಾಡೋದು ಮರ್ತೋಗ್ಬಿಟ್ಟು ಹಾಗೆಯೇ ಲೈನ್ಸ್ ಹಾಕ್ಬಿಟ್ಟಿದ್ದೆ. ನೋಡಿದ್ರೆ ವಿಡಿಯೋ ಆಫಲ್ಲಿತ್ತು. ಹಾಗಾಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ, ತೋರಿಸಿ. ನಾನು ಆಗಲೇ ಹೇಳಿದೆ ಅಲ್ವಾ, 13 ಇಂಚು ಉದ್ದ ಇದೆ. ನಾನು ಇನ್ನೂ 1 ಇಂಚು ಜಾಸ್ತಿ ಮಾಡ್ಕೊತಾ ಇದ್ದೀನಿ, ಅಂದರೆ 14 ಇಂಚು. ರೆಡಿ ನಮಗೆ 14 ಇಂಚು ಬೇಕು ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ಗೆ ನಾವು ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು, 1 ಇಂಚು ಎಕ್ಸ್ಟ್ರಾ, ಅರ್ಧ ಇಂಚ್ ಅಂದರೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕಂದ್ರೆ 15 ಇಂಚು ನಾನು ಟೋಟಲ್ ಉದ್ದ ಇಡ್ತಾ ಇದ್ದೀನಿ. ನಂತರ ನೋಡಿ, ಮಧ್ಯಕ್ಕೆ ಒಂದು ಲೈನ್ ಹಾಕಿದ್ದೀನಲ್ವ, ಅದನ್ನು ನೀವು 9.25 ನಮಗೆ ಎದೆ ಸುತ್ತಳತೆ ಬಂತಲ್ಲ, 2 ಭಾಗ ಮಾಡಿಕೊಂಡಾಗ ಅದಕ್ಕೆ ಮಾರ್ಜಿನ್ ಕೂಡ ಸೇರಿಸ್ಕೊಂಡು 11 ಇಂಚಿಗೆ ಒಂದು ಲೈನನ್ನು ಹಾಕಿದ್ದೀನಿ. ಅದು ಸೆಂಟರ್ ಲೈನು. ಮತ್ತು ಆ ಲೈನಿಂದ ಆ ಕಡೆಗೆ ಮತ್ತೆ 9.25 ಪ್ಲಸ್ ಮಾರ್ಜಿನ್ 11 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಅದೊಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಅದು ಸೆಂಟರ್ ಲೈನು. ಈಗ ಶೋಲ್ಡರ್ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಈ ಅಳತೆ ಬ್ಲೌಸ್ಗೆ ಶೋಲ್ಡರ್ 5.25 ಇಂಚ್ ಇಟ್ಕೊತಾ ಇದ್ದೀವಿ. ನಾನು ಶೋಲ್ಡರ್ ಮತ್ತು ನೆಕ್ ವಿಡ್ತ್ ಚಾರ್ಟ್ ಕೂಡ ಹಾಕಿದ್ದೀನಿ. ವಿಡಿಯೋ ಅಲ್ಲ ಬಂದುಬಿಟ್ಟು ಚಾನಲಲ್ಲಿದೆ, ನಿಮಗೆ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ಅದೇ ಮೆಜರ್ಮೆಂಟ್ಸ್ಗೆ ನಾವು ಇಲ್ಲಿ ಹಾಕ್ಕೊಳ್ಳೋವಂಥದ್ದು. 5.25 ಇಂಚಿಗೆ ಶೋಲ್ಡರ್ ಮತ್ತು 5.25 ಇಂಚು ಹಾರ್ಮೋಲನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಈ ರೀತಿ ನೋಡಿ, ಸೆಂಟರಿಂದ ಆ ಕಡೆ 5.25, ಈ ಕಡೆ 5.25 ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಒಂದು ಸೈಡ್ ಹೆಂಗೆ ಹಾಕ್ತೀವೋ ಮಾರ್ಕು, ಇನ್ನೊಂದು ಸೈಡು ಕೂಡ ಸೇಮ್ ಅದೇ ರೀತಿಯೇ ಮಾರ್ಕ್ ಹಾಕುವಂಥದ್ದು. ಹಾರ್ಮೋಲ್ಸು, ನೆಕ್ ವಿಡ್ತು ಅದೆಲ್ಲ ಕೂಡ. ಈಗ 9.25 ಈ ಕಡೆ ಮಾರ್ಕ್ ಹಾಕಿದ್ದೀವಲ್ಲ ನೋಡಿ, ಆ ಮಾರ್ಕ್ ಇದು. ಈಗ ಆ ಕಡೆಗೂ ಕೂಡ 5.25 ಇಂಚು ಶೋಲ್ಡರ್, 5.25 ಇಂಚು ಹಾರ್ಮೋಲನ್ನು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಹೀಗೆ ಮಾರ್ಕ್ ಹಾಕ್ಕೊಂಡು ಆ ಮಾರ್ಕ್ಗಳನ್ನ ಸೇರಿಸ್ಕೊಳ್ಳಿ. ಫಸ್ಟು ಸ್ಕೇಲ್ ತಗೊಂಡು ನೀಟಾಗಿ ಈ ರೀತಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಎರಡೂ ಕಡೆ ಕೂಡ ಸೇಮ್ ಲೆಂತ್ ಅನ್ನೋದು ಬರಬೇಕು ನಮಗೆ. ಆ ರೀತಿ ನೋಡಿಕೊಂಡು ಹಾಕ್ಕೊಳ್ಳಿ. ಹೀಗೆ ಹಾರ್ಮೋಲನ್ನು ಮಾರ್ಕ್ ಹಾಕ್ಕೊಂಡ್ಮೇಲೆ ಈಗ ಹಾರ್ಮೋಲಲ್ಲಿ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು.
ಸೊಂಟದ ಸುತ್ತಳತೆ ಕೂಡ ಆಲ್ಮೋಸ್ಟ್ ಮೇಲೆ ಎದೆ ಸುತ್ತಳತೆ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಅಷ್ಟನ್ನೇ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ಅನ್ನೋದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ನಾವು ಬ್ಯಾಕ್ ಸೈಡು ಡಾಟ್ ಇಟ್ಟಿರ್ತೀವಲ್ವ, ಅದನ್ನು ಕೂಡ ಸೇರಿಸಿ 1 ಇಂಚು ನಾವು ಇಟ್ಕೋಬೇಕಾಗುತ್ತೆ. ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿ ಆ ಕಡೆ ಈ ಕಡೆ 2 ಸೈಡು ಕೂಡ ಮಾರ್ಕನ್ನು ಹಾಕ್ಕೊಬಿಡೋಣ. ಹಾಕ್ಕೊಂಡ್ಮೇಲೆ ಹಾರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಹಾರ್ಮೋಲ್ ಶೇಪು ಬ್ಯಾಕ್ ಪಾರ್ಟ್ ಅಲ್ವ, ಇದಕ್ಕೆ 1.5 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಈ ರೀತಿ 2 ಸೈಡು ಕೂಡ ಈ ರೀತಿ ಸೇರಿಸ್ಕೊಳ್ಳಿ. ಹಾರ್ಮೋಲನ್ನು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಈ ಪೆನ್ಸಿಲ್ ಬಂದುಬಿಟ್ಟು ಮಾರ್ಕನ್ನು ಹಾಕ್ಕೊಳ್ಳೋದಕ್ಕೆ ಈ ಮಾರ್ಕ್ ಬೇಗ ಹೋಗೋದಿಲ್ಲ. ಗ್ಲಾಸ್ ಪೆನ್ಸಿಲ್ ಅಂತೇಳ್ಬಿಟ್ಟು ಸಿಗುತ್ತೆ, ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ 10 ರೂಪೀಸ್ ಈ ಪೆನ್ಸಿಲ್ಲು. ನೀವು ಸ್ಟೇಷನರಿ ಶಾಪಲ್ಲಿ ಕೇಳಿದ್ರೆ ಸಿಗುತ್ತೆ. ಇದನ್ನು ತಗೊಳ್ಳಿ. ಚಾಕ್ ಪೀಸಲ್ಲಾದರೆ ಬೇಗ ಹೋಗಿಬಿಡುತ್ತೆ ಮಾರ್ಕ್ಗಳು, ಇದರಲ್ಲಾದರೆ ಒಂದು ಸ್ವಲ್ಪ ಬೇಗ ಹೋಗ್ದಿರ ಇರುತ್ತೆ ನಮಗೆ. ಈಗ ನೋಡಿ ಈ ಮಾರ್ಕ್ಗಳನ್ನ ಹಾಕಿದ್ಮೇಲೆ ಮೇಲೆ ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೇಳಿದ್ನಲ್ಲ, ಆ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚು ಲೈನ್ ಹಾಕ್ಕೊಳ್ಳಿ. ಈ ಲೈನಿಂದ ಕೆಳಗಡೆಗೆ ನಾವು ವರ್ಕ್ ಮಾಡ್ಕೋಬೇಕು. ಮೇಲೆಗೆ ವರ್ಕ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾರ್ಜಿನಲ್ಲಿ ಹೋಗಿಬಿಡುತ್ತೆ, ಹಾಗಾಗಿ ಆ ಕಡೆ ಅವಶ್ಯಕತೆ ಇಲ್ಲ. ಈಗ ನೆಕ್ ಲೆಂತ್ ನಿಮಗೆ ಎಷ್ಟು ಬೇಕು, ಬ್ಯಾಕ್ ಪಾರ್ಟ್ ಅಲ್ವಾ, 9.5 10 ಇಂಚ್ವರೆಗೂ ನೀವು ಹಾಕ್ಕೋಬೋದು. ವರ್ಕ್ ಬ್ಲೌಸ್ಗಾದರೆ ಆದಷ್ಟು 10 ಇಂಚ್ವರೆಗೂ ತಗೊಳ್ಳಿ, ಚೆನ್ನಾಗಿರುತ್ತೆ. ಹೀಗೆ ಮಾರ್ಕ್ ಹಾಕ್ಕೊಂಡ್ಮೇಲೆ 5.5 ಇಂಚು ಶೋಲ್ಡರ್ ಇಟ್ಟಿದ್ವಲ್ಲ, ಇದರಲ್ಲಿ ನೆಕ್ ವಿಡ್ತು ಅಂದರೆ ನೆಕ್ ಲೆಂತ್ ನಿಮಗೆ ಅಗಲ ಎಷ್ಟು ಬೇಕು ನೆಕ್ ಅನ್ನೋದು ಅರ್ಧಕ್ಕೆ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. 5.5ಯಲ್ಲಿ ಅರ್ಧಕ್ಕೆ ಅಂದರೆ 2.75ಗೆ ಹಾಕ್ಕೊತಾ ಇದ್ದೀನಿ 2 ಸೈಡು ಕೂಡ. ನಂತರ ಕೆಳಗಡೆ ಕೂಡ 2.75 ಅಥವಾ 3 ಇಂಚ್ವರೆಗೂ ತಗೋಬೋದು. ತಗೊಂಡು 1 ಇಂಚಷ್ಟು ಅಗಲಕ್ಕೆ ಈ ರೀತಿ ಹಾಕ್ಕೊಂಡು ಶೇಪನ್ನು ಡ್ರಾ ಮಾಡ್ಕೊತಾ ಇರಿ. ನೀಟಾಗಿ ಈ ರೀತಿ ಸ್ಟ್ರೈಟಾಗಿ ಲೈನ್ಸ್ ಹಾಕ್ಕೊಬಿಡಿ. ಹಾಕ್ಕೊಂಡು ನಂತರ ನೋಡಿ 2 ಸೈಡು ಕೂಡ ಸೇಮ್ ಬರಬೇಕು, ಅದೇ ರೀತಿಯೇ ಹಾಕ್ಕೊಳ್ಳಿ, ಹೆಚ್ಚು ಕಡಿಮೆ ಮಾಡ್ತೀರ. ಹೀಗೆ 2 ಸೈಡು ಸಹ ಒಂದೇ ಥರ ಇರಬೇಕು. ನೀವು ನೆಕ್ ಏನು ಹಾಕಿರ್ತೀರೋ ಅದನ್ನು ಒಂದು ಸಲ ನೀಟಾಗಿ ಚೆಕ್ ಮಾಡಿಕೊಂಡು ನಿಧಾನಕ್ಕೇ ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡ್ಮೇಲೆ ಈ ಕಡೆ ನಾವು ಬ್ಯಾಕ್ ಸೈಡು ಟಕ್ಸ್ ಹಿಡಿತೀವಲ್ವ 1 ಇಂಚು, ಅದನ್ನು ಕೂಡ ಮಾರ್ಕ್ ಹಾಕ್ಕೊಳ್ಳಿ. ಲೆಂತ್ ಬಂದುಬಿಟ್ಟು 4 ಇಂಚ್ ಇರುತ್ತೆ, ಹಾಗೆಲ್ಲ ಕೆಳಗಡೆ 1 ಇಂಚು ಈ ರೀತಿ ಕ್ರಾಸಾಗಿ ಲೈನ್ಸನ್ನು ಸೇರಿಸ್ಕೊಂಡು ನಾವು ಮಾರ್ಕನ್ನು ಹಾಕ್ಕೋಬೇಕಾಗತ್ತೆ. ನೀವು ಫುಲ್ ಬ್ಲೌಸು ವರ್ಕ್ ಹಾಕಬೇಕಾದ್ರೆ ಇದು ಕಂಪಲ್ಸರಿ, ಇದನ್ನು ಬ್ಯಾಕ್ ಸೈಡು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಆ ಡಾಟ್ ಒಳಗಡೆಗೆ ನಾವು ವರ್ಕನ್ನು ಹಾಕಬಾರ್ದು. ಈಗ ನೋಡಿ ಇಲ್ಲಿ ಕೂಡ ನೆಕ್ ಹತ್ರನೂ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದನ್ನು ಬಿಟ್ಟು ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಆ ಮಾರ್ಕನ್ನು ಕೂಡ ಒಂದೇ ಸಲ ಹಾಕ್ಕೊಳ್ಳಿ. ಅರ್ಧ ಇಂಚಿಗೆ ಸುತ್ತಲೂ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ನಂತರ ಹಾರ್ಮೋಲ್ ಸೈಡು ಕೂಡ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ, ಹಾಗಾಗಿ ಅದನ್ನು ಕೂಡ ಮಾರ್ಕ್ ಹಾಕ್ಕೊಳ್ಳಿ. ಈ ಮಾರ್ಕ್ ಏನು ಹಾಕಿರ್ತೀವೋ ಆ ಮಾರ್ಕ್ ಒಳಗಡೆಗೇ ನಾವು ಡಿಸೈನ್ ಅನ್ನೋದನ್ನು ಹಾಕ್ಕೊಂಡು ವರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ 2 ಮಾರ್ಕ್ಗಳನ್ನು ಕೂಡ ಈ ರೀತಿ ಹಾಕ್ಕೋಬಿಡಿ. ಈಗ ನಾವೇನು ಮಾರ್ಕ್ಗಳು ಹಾಕಿದ್ದೀವೋ ಎಲ್ಲ ಕೂಡ ಆ ಮಾರ್ಕ್ ಒಳಗಡೆಗೇ ಇರಬೇಕು, ಆ ರೀತಿ ವರ್ಕನ್ನು ಹಾಕ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟು ಕೂಡ ತೋರಿಸ್ತೀನಿ. ಹಾಗೆಯೇ ಫ್ರಂಟ್ ಪಾರ್ಟ್ಗೂ ಕೂಡ ನಾವು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಎದೆ ಸುತ್ತಳತೆ ಸೊಂಟದ ಸುತ್ತಳತೆ ಎಲ್ಲ ತಗೊಂಡ್ವಲ್ವಾ, ನೆಕ್ ಲೆಂತ್ ಮಾತ್ರ ಚೇಂಜ್ ಮಾಡ್ಕೋಬೇಕು. ಇದು ಮತ್ತು ಉದ್ದ ನಾನು 15 ಇಂಚ್ ಇಟ್ಟೆ ಅಲ್ವಾ. ಫ್ರಂಟಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಇರುತ್ತಲ್ವ, ಅದ್ರ ಉದ್ದ ಎಷ್ಟಿದೆಯೋ ಅದಕ್ಕೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೊಂಡು ಅಷ್ಟಕ್ಕೆ ಇಟ್ಕೊಳ್ಳಿ. ನಾನು ಇಲ್ಲ 12 ಇಂಚಿಗೆ ಇಡ್ತಾ ಇದ್ದೀನಿ. ಉದ್ದ ಎದೆ ಸುತ್ತಳತೆ ಮಾತ್ರ ಸೇಮ್ ಇರುತ್ತೆ, ಬ್ಲೌಸು ಉದ್ದ ಮಾತ್ರ ಚೇಂಜ್ ಮಾಡ್ಕೋಬೇಕು. ನಾನಿಲ್ಲ 12 ಇಂಚನ್ನು ಇಟ್ಕೊಂಡಿದ್ದೀನಿ. ಮತ್ತು ನೆಕ್ ವಿಡ್ತು ಸೇಮ್ ಬರುತ್ತೆ, ಶೋಲ್ಡರ್ ಮತ್ತು ಹಾರ್ಮೋಲ್ ಕೂಡ ಸೇಮ್ ಬರುತ್ತೆ. ನಾವು ಬ್ಯಾಕ್ ಸೈಡು 5.5ಗೆ ಇಟ್ಕೊಂಡವಲ್ಲ ಅಷ್ಟೇ ಇಟ್ಕೊಳ್ಳಿ. ನೆಕ್ ಲೆಂತ್ ಇಲ್ಲಿ ಫ್ರಂಟಿಗೆ ನಾನು ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ನನ್ನ ಬ್ಲೌಸಲ್ಲಿ ನನಗೆ 7 ಇಂಚಸ್ ಇದೆ ಫ್ರಂಟ್ ನೆಕ್ ಲೆಂತ್ ಅನ್ನೋದು, ಅಷ್ಟಕ್ಕೆ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಮತ್ತು ನಾನು ಒಂದು ಸೈಡ್ ಮಾತ್ರ ನೋಡಿ ಫ್ರಂಟ್ಗೆ ಮಾರ್ಕ್ ಹಾಕ್ತಾಯಿದ್ದೀನಿ, ಅಂದರೆ ರೈಟ್ ಸೈಡ್ಗೆ ಬರಬೇಕು, ಆ ರೀತಿ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಲೆಫ್ಟ್ಗೆ ನಾವು ಅವಶ್ಯಕತೆ ಇಲ್ಲ ಡಿಸೈನ್ ಹಾಕುವಂಥದ್ದು ಬ್ಲೌಸಲ್ಲಿ, ಹಾಗಾಗಿ ರೈಟ್ ಸೈಡ್ಗೆ ಮಾತ್ರ ನಾನು ಹಾಕ್ತಾಯಿದ್ದೀನಿ. ಹಾರ್ಮೋಲನ್ನು ಕೂಡ ಹಾಗೇ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಮಾತ್ರ ಇಲ್ಲಿ ನಮಗೆ ಫ್ರಂಟ್ಗೂ ಬ್ಯಾಕ್ ಪಾರ್ಟ್ಗೂ ಚೇಂಜ್ ಆಗುತ್ತೆ. ಹಾರ್ಮೋಲ್ ಆಗಲಿ ಶೋಲ್ಡರ್ಸ್ ಆಗಲಿ ಎಲ್ಲ ಕೂಡ ಒಂದೇ. ಫ್ರಂಟಲ್ಲಿ 7 ಇಂಚಸ್ ಇಟ್ಟಿದ್ದೀನಿ. ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಹಾರ್ಮೋಲಲ್ಲಿ ಇಲ್ಲಿ 1 ಇಂಚಿಗೆ ಮಾರ್ಕ್ ಹಾಕಿದ್ರೆ ಸಾಕು. ಬ್ಯಾಕ್ ಪಾರ್ಟಲ್ಲಿ 1.5 ಇಂಚಿಗೆ ಹಾಕಿರ್ತೀವಿ, ಫ್ರಂಟಲ್ಲಿ 1 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಹೀಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಕೂಡ ಮಾರ್ಜಿನ್ಸನ್ನು ಹಾಕ್ಕೋಬೇಕು. ನೆಕ್ಗೆ
ನೋಡಿ ಅರ್ಧ ಇಂಚಿಗೆ ಮಾರ್ಜಿನ್ ಹಾಕಿದ್ದೀನಿ. ಹಾರ್ಮೋಲ್ ಸೈಡು ಕೂಡ ಸೇಮ್ ಅದೇ ರೀತಿ ಅರ್ಧ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡ್ರೆ ಮಾರ್ಕಿಂಗ್ ಹಾಕೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಯಾವ ರೀತಿ ಸಿಂಪಲ್ಲಾಗಿ ವರ್ಕನ್ನು ಮಾಡ್ಕೋಬೇಕು, ಡಿಸೈನನ್ನು ಯಾವ ರೀತಿ ಡ್ರಾ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಅಲ್ಲಿವರೆಗೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.